ವೀಕ್ಷಕರೇ, ಕರ್ನಾಟಕಕ್ಕೆ ಮತ್ತೊಂದು ಒಲಿದ ರಾಷ್ಟ್ರೀಯ ಶಿಕ್ಷಣ ಸಚಿವ ಸ್ಥಾನ, ಕರ್ನಾಟಕಕ್ಕೆ ಮತ್ತೊಂದು ಸ್ಥಾನ ಸಿಕ್ಕಿದೆ. ಆದರೆ ಕರ್ನಾಟಕದಲ್ಲಿ ಹಲವಾರು ಸಂಸದರಿದ್ದಾರೆ, ಅಂತಹ ವ್ಯಕ್ತಿಗಳನ್ನು ಆರಿಸಿ ಕೊಡ್ಬೋದಾಗಿತ್ತು. ಆದರೆ ಯಾಕೆ ಪ್ರಹ್ಲಾದ್ ಜೋಶಿ ಅವರಿಗೆ ಕೊಟ್ಟರು ಅಂತೇಳಿ ಅದೇ ಒಂದು ವಿಚಿತ್ರವಾಗಿದೆ. ನಾನು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರಹ್ಲಾದ್ ಜೋಶಿ ಅವ್ರನ್ನ ನಾನು ನೇರವಾಗಿ ನೋಡಿದ್ದೀನಿ, ಹಲವಾರು ಜನಗಳ ಜೊತೆ ಕೂಡ ಮಾತಾಡಿದ್ದೇನೆ. ಪ್ರಹ್ಲಾದ್ ಜೋಶಿ ಅವರಿಗೆ ಮುಂದೆ ಏನು ಮಾಡ್ತಿದ್ರು, ಹಿಂದೆ ಏನು ಮಾಡ್ತಿದ್ರು, ವಾಟ್ ಎವರ್. ಆದರೆ ಏನಾಗಿದೆ ಗೊತ್ತಾ, ರಾಜಕೀಯದಲ್ಲಿ ನಾನು ನರೇಂದ್ರ ಮೋದಿ ಹತ್ರ ಇರ್ತೀನಿ ಅನ್ನುವ ಒಂದು ಸ್ವಲ್ಪ ಇದು ಬೆಳೆದಂಗಿದೆ. ಯಾಕಂದರೆ ಮನೆವರೆಗೂ ಜನಸಾಮಾನ್ಯರು ಹೋದರೆ ಮಾತನಾಡುವ ಪರಿಸ್ಥಿತಿ ಇಲ್ಲವೇ ಇಲ್ಲ ಕಣ್ರಿ. ಯಾಕಂದರೆ ನಾನು ನೋಡಿದಂತಹ ಒಬ್ಬ ಲೀಡರ್ ಇವರು. ಯಾಕಂದರೆ ಮಾಡ್ತಾರೆ ಕೆಲಸವನ್ನು, ಆದರೆ ಯಾಕೆ ಜನಸಾಮಾನ್ಯರ ಕೈಗೆ ಸಿಗುವುದಿಲ್ಲ. ಜನಸಾಮಾನ್ಯರ ಕೈಗೆ ಸಿಗುವಂತಹ ವ್ಯಕ್ತಿಯನ್ನು ಸಚಿವನಾಗಿ ಮಾಡಿದರೆ ಅಲ್ಲಿ ಹಲವಾರು ಕಾರ್ಯಗಳು ಆಗ್ತವೆ. ಏನು ಬದಲಾವಣೆ ಮಾಡ್ಬೋದನ್ನು ತಿಳ್ಕೊಳ್ಬಹುದು. ಯಾಕಂದರೆ ಜನಸಾಮಾನ್ಯರಿಗೆ ಸಿಗಲಾದಂತಹ ವ್ಯಕ್ತಿಯನ್ನು ಸಚಿವನನ್ನಾಗಿ ಮಾಡಿದರೆ, ಯಾವುದೋ ಊರಲ್ಲಿ ಕೂತ್ಕೊಂಡು ನಾನು ಇಲ್ಲೇ ಮಾಡ್ತಾ ಇದ್ದೀನಿ ಅಂತೇಳಿ ಏನೋ ಮಾಡಿದರೆ, ಸೊ ಇದು ಆಗಲಾರ್ದಂಥ ಕೆಲಸ. ದಯವಿಟ್ಟು ನರೇಂದ್ರ ಮೋದಿ ಅವರು ಯೋಚನೆ ಮಾಡಿ ಒಂದು ಪೋಸ್ಟನ್ನು ಕೊಡ್ಬೋದಾಗಿತ್ತು. ಈಗಾಗಲೇ ಆಹಾರ ಖಾತೆ ನಿರ್ವಹಿಸ್ತಾ ಇದ್ರು, ಅದನ್ನೇ ಮಾಡ್ಬೋದಾಗಿತ್ತು. ಇನ್ನೊಂದು ಸ್ಥಳ ಜವಾಬ್ದಾರಿ ಕೊಡಲಿಕ್ಕೆ ಸಾಕಷ್ಟು ಜನ ಇದ್ದಾರೆ, ಎಂತೆಂಥ ವೆಲ್ ಕ್ವಾಲಿಫೈಡ್ ಆ್ಯಂಡ್ ವೆಲ್ ಅದನ್ನು ನಿಭಾಯಿಸುವಂಥ ವ್ಯಕ್ತಿಗಳಿದ್ದಾರೆ. ಅಂಥವ್ರಿಗೆ ಯಾಕೆ ಕೊಡಲಿಲ್ಲ ಅನ್ನೋದು ನನ್ನದೊಂದು ಪ್ರಶ್ನೆ.